ಮಲೆನಾಡಿನ ದಟ್ಟ ಕಾಡುಗಳು, ಮಂಜಿನಿಂದ ಮುಚ್ಚಿದ ಬೆಟ್ಟಗಳು ಮತ್ತು ನದಿಗಳ ನಾದದ ಮಧ್ಯೆ ನೆಲೆಸಿರುವ ಒಂದು ದಿವ್ಯ ಸ್ಥಳ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನ. ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರ ಕೇವಲ ದೇವಸ್ಥಾನವಲ್ಲ, ಇದು ಪ್ರಕೃತಿ ಮತ್ತು ಅನ್ನದ ಪ್ರತೀಕ. ಪುರಾಣಗಳ ಪ್ರಕಾರ ಮಹರ್ಷಿ ಅಗಸ್ತ್ಯರು ಈ ಪವಿತ್ರ ಮಲೆನಾಡಿನ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದರು. ಆ ಸಮಯದಲ್ಲಿ ಈ ಭಾಗದಲ್ಲಿ ಆಹಾರದ ಕೊರತೆಯಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದರು. ಆಗ ತಾಯಿ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷವಾಗಿ ಲೋಕಕ್ಕೆ ಅನ್ನದ ಮಹತ್ವವನ್ನು ತಿಳಿಸಿದಳು ಎಂಬ ನಂಬಿಕೆ ಇದೆ. ಮಹರ್ಷಿ ಅಗಸ್ತ್ಯರು ದೇವಿಯ ಆಶೀರ್ವಾದ ಪಡೆದು ಈ ಕ್ಷೇತ್ರದಲ್ಲಿ ಅನ್ನದಾಸೋಹದ ಮಹತ್ವವನ್ನು ಸಾರಿದರು. ಅನ್ನ ಎಂದರೆ ಆಹಾರ, ಪೂರ್ಣೇಶ್ವರಿ ಎಂದರೆ ಸಂಪೂರ್ಣ ಕರುಣೆಯ ತಾಯಿ. ಆದ್ದರಿಂದ ಇಲ್ಲಿ ಬರುವ ಯಾರೂ ಹಸಿದ ಹೊಟ್ಟೆಯಿಂದ ಹಿಂದಿರುಗಬಾರದು ಎಂಬ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ಇಲ್ಲಿಯ ಜನರ ನಂಬಿಕೆಯ ಪ್ರಕಾರ ಈ ದೇವಸ್ಥಾನಕ್ಕೆ ಬಂದು ತಾಯಿಯ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿದರೆ ಮುಂದೆ ಜೀವನದಲ್ಲಿ ಎಂದಿಗೂ ಅನ್ನದ ಕೊರತೆ ಉಂಟಾಗುವುದಿಲ್ಲ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮಗುವಿಗೆ ಅನ್ನಪ್ರಾಶನ ಮಾಡುವುದು ತುಂಬಾ ಶ್ರೇಷ್ಠ ಮತ್ತು ಪವಿತ್ರ ಎಂದು ನಂಬಲಾಗಿದೆ. ಭಕ್ತಿ ಬೇಕಾದರೂ, ಮನಸ್ಸಿಗೆ ಶಾಂತಿ ಬೇಕಾದರೂ, ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯ ಕಳೆಯಬೇಕೆನಿಸಿದರು ಒಮ್ಮೆ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಪಡೆಯಿರಿ.